ಬಹಳ ಮುಖ್ಯವಾಗಿ ಸಂಪುಟದ ಸವಾಲು ಅದನ್ನು ಹೀಗೆ ನಿಭಾಯಿಸ್ತಾನೆ. ಬೆಂಕಿ ಹಚ್ಚೋದೇನು, ಪ್ರತಿಕೃತಿಗಳನ್ನು ದಹಿಸೋದೇನು, ಧಿಕ್ಕಾರ ಕೂಗೋದೇನು, ಡೌನ್ ಹೇಳೋದೇನು, ಇವೆಲ್ಲವೂ ಕೂಡ ನಡೀತಾ ಇದ್ದಾವೆ. ಸಿಟ್ಟು, ಯಾಕಂದರೆ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂತಹ ಸಿಟ್ಟು ಕಾಂಗ್ರೆಸ್ನ ನಾಯಕರಲ್ಲಿ, ಶಾಸಕರುಗಳಲ್ಲಿ ಇದ್ದೇ ಇದೆ, ಅವರ ಬೆಂಬಲಿಗರಲ್ಲಿ ಇದೆ. ಹೀಗಾಗಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಮುಂದುವರೆದು ಅವರನ್ನು ಸಮಾಧಾನಿಸುವಂತಹ ಪ್ರಯತ್ನವೂ ಕೂಡ ಸಾಗ್ತಾ ಇದೆ. ಅದರ ವರದಿ ನಿಮಗೆ ತೋರಿಸ್ತೀನಿ. ನಾನು ಸಿದ್ದರಾಮಯ್ಯನವ್ರಿಗೆ ಭಾಳ ಆತ್ಮೀಯವಾಗಿದ್ದೆ. ಅವರ ನಾಯಕತ್ವವನ್ನು ನಾನು ಒಪ್ಕೊಂಡಿದ್ದೆ. ಇದು ಕಾಂಗ್ರೆಸ್ ಸರ್ಕಾರ ಅಂತ ಅನಿಸೋದೇ ಇಲ್ಲ. ಯಾವುದೇ ಗೊಂದಲ ಇಲ್ಲದೆ ಅವರಿಗೋಸ್ಕರ ಇವತ್ತು ಯಾವುದೇ ರಾಜನು ಕೊಡುವನ್ನು ಬಿಟ್ಟಿದೆ. ಇಂಥ ಸಮಾಜದಲ್ಲಿ ನಾಯಕತ್ವವನ್ನು ಬೆಳೆಸಬೇಕಾದಂಥ ಕೆಲಸ, ಚೂಟ್ ಹಾಕ್ತಕ್ಕಂಥದ್ದಾಗುತ್ತೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಎರಡನೇ ಭಾಗವಾಗಿ ಸಿಎಂ ಕುರ್ಚಿ ಅಲಂಕರಿಸಿದ್ದ ಡಿಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಅನ್ನೋದು ನಿಜಕ್ಕೂ ಅಗ್ನಿ ಪರೀಕ್ಷೆಯನ್ನೇ ತಂದೊಡ್ಡಿದೆ. ಸಂಪುಟ ರಚನೆಯಾದ ಬರೋಬ್ಬರಿ 2 ತಿಂಗಳ ಬಳಿಕ ಸಂಪುಟ ವಿಸ್ತರಣೆಯಾಯಿತು. ಅಳೆದೂ ತೂಗಿ ಸಣ್ಣ ಪುಟ್ಟ ಗೊಂದಲಗಳ ಮಧ್ಯೆ ಖಾಲಿ ಇದ್ದ 20 ಸ್ಥಾನಗಳ ಪೈಕಿ 19 ಸಚಿವ ಸ್ಥಾನಗಳಿಗೆ ಪ್ರಮಾಣ ವಚನ ಬೋಧಿಸಿದ್ದಾಯಿತು. ಆದರೆ ಈ ಪ್ರಕ್ರಿಯೆ ಅಂದುಕೊಂಡಷ್ಟು ಸುಲಭವಾಗದೆ ಜೇನುಗೂಡಿಗೆ ಕಲ್ಲು ಹೊಡೆದಂತಾಗಿದೆ. ಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದ ಸುಮಾರು 15ಕ್ಕೂ ಹೆಚ್ಚು ಶಾಸಕರು, ಮಾಜಿ ಸಚಿವರು, ಪರಿಷತ್ ಸದಸ್ಯರು ನಿಗಿನಿಗಿ ಕೆಂಡವಾಗಿದ್ದಾರೆ. ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಹೈಕಮಾಂಡ್ ಮಟ್ಟಕ್ಕೂ ಹೋಗೋ ಎಚ್ಚರಿಕೆ ನೀಡಿದ್ದಾರೆ. ಆಕಾಂಕ್ಷಿಗಳ ಅಸಮಾಧಾನ, ಪ್ರತಿಭಟನೆ, ಆಕ್ರೋಶ ಸಿಎಂ ಡಿಕೆ ಶಿವಕುಮಾರ್ರನ್ನ ಕೊಂಚ ವಿಚಲಿತರಾಗುವಂತೆ ಮಾಡಿದೆ. ಸಿಡಿದೆದ್ದ ಸಚಿವಾಕಾಂಕ್ಷಿಗಳು ರಾಜೀನಾಮೆ ಬೆದರಿಕೆ. ರಾಜ್ಯಾದ್ಯಂತ ಬೆಂಬಲಿಗರ ರಸ್ತೆ ತಡೆ, ಪ್ರತಿಭಟನೆ, ಆಕ್ರೋಶ. ನಿನ್ನೆ ಹೈಕಮಾಂಡ್ ಪಟ್ಟಿ ಪ್ರಕಟ ಮಾಡಿ ಸಚಿವರುಗಳ ಪ್ರಮಾಣ ವಚನ ಸ್ವೀಕರಿಸುವ ಹೊತ್ತಿಗೆ ಆಕಾಂಕ್ಷಿಗಳ ಆಕ್ರೋಶದ ಕಟ್ಟೆಯೊಡೆದಿತ್ತು. ಇಂದು ಬೆಳಗಾಗುತ್ತಲೇ ಮತ್ತೆ ಹೋರಾಟದ ಕಹಳೆ ಮೊಳಗಿಸಿದ್ರು. ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಗದಗ, ಬಳ್ಳಾರಿ, ರಾಯಚೂರು ಹೀಗೆ ಹಲವೆಡೆ ಸಚಿವಾಕಾಂಕ್ಷಿಗಳ ಬೆಂಬಲಿಗರು ರಸ್ತೆಗಿಳಿದು ಹೋರಾಟ ನಡೆಸಿದ್ರು. ಸಭೆಗಳ ಮೇಲೆ ಸಭೆ ನಡೆದು ಬೆಂಗಳೂರಿನ ಕೆಪಿಸಿಸಿ ಕಚೇರಿ ಬಳಿ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ, ಗೋವಿಂದರಾಜನಗರ ಕ್ಷೇತ್ರದ ಶಾಸಕ ಪ್ರಿಯಾ ಕೃಷ್ಣ ಬೆಂಬಲಿಗರು ಹೈಡ್ರಾಮಾವನ್ನೇ ಮಾಡಿದ್ರು. ವಿಜಯನಗರ ಹಾಗೂ ಗೋವಿಂದರಾಜನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಎನ್ಎಸ್ಯುಐ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ರಾಜೀನಾಮೆ ಸಲ್ಲಿಸಿದ್ರು. ಶಾಸಕರ ಬೆಂಬಲಿಗರನ್ನ ಸಮಾಧಾನಪಡಿಸುವಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಹೈರಾಣಾದ್ರು. ನಾನು 50 ವರ್ಷ ದುಡಿದು ನಾನು ಈಗ ಅಧ್ಯಕ್ಷ ಆಗಿದ್ದೀನಿ. ಎಲ್ರಿಗೂ ಅವಕಾಶ ಸಿಗುತ್ತೆ, ಆರಾಮಾಗಿರಿ. ಪ್ರಿಯಾ ಕೃಷ್ಣನಿಗಂತೂ ಅವಕಾಶ ಸಿಗುತ್ತೆ. ಏನ್ ಸಿಗುತ್ತೆ ಅನ್ನೋದು ನಾವು ಮುಂದೆ ಹೇಳ್ತೀವಿ. ಪ್ರಿಯಾ ಕೃಷ್ಣ ಏನ್ ಮಾಡ್ತೀನಿ. ಮತ್ತೊಂದೆಡೆ ಬೆಂಗಳೂರಿನ ಶಾಂತಿನಗರ ಶಾಸಕ ಎನ್ಎ ಹ್ಯಾರಿಸ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕಾಗಿ ಬ್ರಿಗೇಡ್ ರೋಡ್ನ ದಿ ಗ್ರೇಟ್ ವಾರ್ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಪೊಲೀಸ್ ಹಾಗೂ ಪ್ರತಿಭಟನಾಕಾರರ ನಡುವೆ ನೂಕಾಟ, ತಳ್ಳಾಟ ಉಂಟಾಯಿತು. ರಸ್ತೆ ತಡೆದವರನ್ನ ಪೊಲೀಸರು ವಶಕ್ಕೆ ಪಡೆದರು. ಹಿರಿಯ ಕಾಂಗ್ರೆಸ್ ನಾಯಕ ದಿನೇಶ್ ಗುಂಡೂರಾವ್ ಬೆಂಬಲಿಗರು ಕೆಪಿಸಿಸಿ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ಗೆ ದಿನೇಶ್ ಗುಂಡೂರಾವ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಿಕೊಂಡ್ರು. ಆನೇಕಲ್ ಶಾಸಕ ಬಿ ಶಿವಣ್ಣಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆ ಬೆಂಬಲಿಗರು ಚಂದಾಪುರ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಅತ್ತ ಗದಗನಲ್ಲಿ ಶಾಸಕ ಎಚ್.ಕೆ. ಪಾಟೀಲ್ ಬೆಂಬಲಿಗರು ರೊಚ್ಚಿಗೆದ್ದಿದ್ರು. ಅಷ್ಟೇ ಅಲ್ಲ, ಹೊನ್ನಾಳಿ ಶಾಸಕ ಶಾಂತನಗೌಡಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ದಾರೆ. ಕೊಪ್ಪಳದಲ್ಲೂ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಕ್ಷೇತ್ರದ ರಾಂಪುರದಲ್ಲಿ ಶಾಸಕ ಎನ್ವೈ ಗೋಪಾಲಕೃಷ್ಣ ಅಭಿಮಾನಿಗಳಿಂದ ಬೃಹತ್ ಪ್ರತಿಭಟನೆ ನಡೆಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ಹಂಪನಗೌಡ ಬಾದರ್ಲಿ ಅವರಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ರಾಯಚೂರಿನ ಸಿಂಧನೂರಿನಲ್ಲಿ ಅಭಿಮಾನಿಯೋರ್ವ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆಯೂ ನಡೆಯಿತು. ಇನ್ನು ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈತಪ್ಪಿದ್ರಿಂದಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ಸ್ವಯಂ ಪ್ರೇರಿತ ಬಂದ್ ಆಚರಿಸಲಾಯಿತು. ಅಲ್ಲದೆ ನಾಳೆ ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ ಸ್ವಯಂ ಪ್ರೇರಿತ ಬಂದ್ ಘೋಷಣೆ ಮಾಡಲಾಗಿದೆ. ಅಸಮಾಧಾನಿತರ ಬೆಂಬಲಿಗರಿಂದ ರಾಜೀನಾಮೆ.
ದೆಹಲಿ ನಾಯಕರ ಗಮನ ಸೆಳೆಯುವ ಯತ್ನ. ಇನ್ನು ಅಸಮಾಧಾನಿತರ ಹೋರಾಟ ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗದೆ ಬೆಂಬಲಿಗರ ರಾಜೀನಾಮೆ ಮೂಲಕ ಹೈಕಮಾಂಡ್ ಗಮನ ಸೆಳೆಯುವ ಯತ್ನವೂ ಆಗಿದೆ. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ನಿನ್ನೆಯೇ ರಾಜೀನಾಮೆ ನೀಡಿದ್ರು. ಈ ಬೆನ್ನಲ್ಲೇ ಕೆಎಸ್ಆರ್ಟಿಸಿ ಅಧ್ಯಕ್ಷ ಸ್ಥಾನಕ್ಕೆ ಗುಬ್ಬಿ ಶಾಸಕ ಶ್ರೀನಿವಾಸ್ ರಾಜೀನಾಮೆ ನೀಡಿದ್ದಾರೆ. ಎಚ್ಕೆ ಪಾಟೀಲ್ ಬೆಂಬಲಿತ ಗದಗ ಬೆಟಗೇರಿ ನಗರಸಭೆಯ 22 ಸದಸ್ಯರು ರಾಜೀನಾಮೆ ಸಲ್ಲಿಸಿದ್ದಾರೆ. ಇನ್ನು ಕೆಎಸ್ಡಿಎಲ್ ಅಧ್ಯಕ್ಷ ಸ್ಥಾನಕ್ಕೆ ಅಪ್ಪಾಜಿ ನಾಡಗೌಡ ರಾಜೀನಾಮೆ ಸಾಧ್ಯತೆ ಇದೆ. ಅಲ್ಲದೆ ಕೆಯುಐ ಡಿಎಫ್ಸಿ ಅಧ್ಯಕ್ಷ ಸ್ಥಾನಕ್ಕೆ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ರಿಸೈನ್ ಸಾಧ್ಯತೆ ಇದೆ. ಜೊತೆಗೆ ಎಚ್ಸಿ ಮಹದೇವಪ್ಪರ ಪರ 12ಕ್ಕೂ ಹೆಚ್ಚು ಕಾಂಗ್ರೆಸ್ಸಿಗರು ಬ್ಲಾಕ್ ಕಾಂಗ್ರೆಸ್ಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್ ಪರ 7 ಬ್ಲಾಕ್ ಕಾಂಗ್ರೆಸ್ ಸದಸ್ಯರು ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ಸಂಪುಟದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯವಾಗಿದೆ ಎಂದು ಆಗ್ರಹಿಸಿ ಅಸಮಾಧಾನಿತ ಶಾಸಕರು ಸಭೆ ನಡೆಸಿದ್ರು. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಅನ್ಯಾಯ ಮಾಡಿದ್ದೀರಿ, ಶಾಸಕರು ಅಸಮರ್ಥರ ಎಂದು ಜನ ಕೇಳುತ್ತಿದ್ದಾರೆ, ನಾವು ಯಾರೂ ರಾಜೀನಾಮೆ ಕೊಡಲ್ಲ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬದಲಾವಣೆ ಆಗಿದ್ದ ಕೂಡಲೇ ನನಗೆ ಗೊತ್ತಿತ್ತು ನನ್ನನ್ನು ಖಂಡಿತ ಕೈ ಬಿಡ್ತಾರೆ ಅಂತ. ಯಾಕಂದರೆ ನಾನು ಸಿದ್ದರಾಮಯ್ಯನವ್ರಿಗೆ ಭಾಳ ಆತ್ಮೀಯವಾಗಿದ್ದೆ, ಅವರ ನಾಯಕತ್ವವನ್ನು ನಾನು ಒಪ್ಕೊಂಡಿದ್ದೆ. ಆದರೆ ನಾನು ಎಲ್ಲೂ ಸಿದ್ದರಾಮಯ್ಯನವರು 5 ವರ್ಷ ಅವರೇ ಇರಬೇಕು ಅಂತ ಹೇಳಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿದ್ವಿ. ಆದರೆ ಇವತ್ತು ನಾವೆಲ್ಲೂ ಯಾರು ಪರ ಯಾರು ವಿರೋಧ ಅಂಥೇಳಿ ಯಾರು ಗುಂಪಿಗೆ ಕಟ್ಟಲಿಲ್ಲ. ಕೆಲವರು ನಮ್ಮ ಪರ ಬರಲಿಲ್ಲ ದೆಹಲಿಗೆ ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿಟ್ಕೊಂಡು ಇವರು ಆ ಗುಂಪು ಈ ಗುಂಪು ಅಂಥೇಳಿ ಸೃಷ್ಟಿ ಮಾಡಿ ಅವರು ನನ್ನನ್ನು ಇವತ್ತು ಯಾವುದೇ ಕಾರಣಕ್ಕೂ ಅವರು ಆಗಬಾರ್ದು ಅಂತಕ್ಕಂಥ ಪಟ್ಟಿಡಿದು ನನ್ನನ್ನು ಇವತ್ತು ಅವರ ಪ್ರಭಾವವನ್ನು ಬೀರಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಇದು 49ನೇ ವರ್ಷ ಶಾಸಕನಾಗಿ ನಾನು ಯಾವತ್ತೂ ಮಂತ್ರಿಗಿರಿಗೆ ಲಾಬಿ ಮಾಡ್ದವನಲ್ಲ, ಯಾರನ್ನು ಕೇಳ್ದವನಲ್ಲ. 3 ಬಾರಿ ಮಂತ್ರಿಯಾಗಿದ್ದೆ. ಆದರೆ ಈಗ ಅತ್ಯಂತ ಸಂಕಷ್ಟದಲ್ಲಿರಬೇಕಾದಾಗ ಕಾಂಗ್ರೆಸ್ ಪಕ್ಷ 2 ವರ್ಷದಲ್ಲಿ ಚುನಾವಣೆಗೆ ಹೋಗುವಂಥ ಪೂರ್ವದಲ್ಲಿ ಎಲ್ಲೋ ಒಂದು ಕಡೆಗೆ ವಿಸ್ತರಣೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾಯಕಗಳನ್ನೆಲ್ಲ ನೋಡಿದಾಗ ಇದೊಂಥರ ಆಲ್ ಪಾರ್ಟಿ ಸರ್ಕಾರ ಆದಾಗ ಕಾಣ್ತದೆ. ಇದು ಕಾಂಗ್ರೆಸ್ ಸರ್ಕಾರ ಅಂತ ಅನಿಸೋದೇ ಇಲ್ಲ. ಜೈಲಿಗೆ ಹೋಗಿ ಬಂದವ್ರಿಗೆ ಕೊಡ್ತಾರೆ, ಪಕ್ಷದ ಹಿಂದೆ ಲಾಸ್ಟ್ ಸೋತಿದ್ದವ್ರಿಗೆಲ್ಲ 2 ಬಾರಿ ಮಂತ್ರಿಗಳು ಮಾಡ್ತಾರೆ, ಪಕ್ಷ ವಿರೋಧಿ ಮಾಡಿದವ್ರು ಮಂತ್ರಿಗಳು ಮಾಡ್ತಾರೆ, ದಳದಿಂದ ಬಂದವ್ರಿಗೆ ಮಂತ್ರಿಗಳು ಮಾಡ್ತಾರೆ. ಕಾಂಗ್ರೆಸ್ ಎಲ್ಲಿದೆ ಮಾನದಂಡ? ಭಾಳ ಚಿಕ್ಕ ವಯಸ್ಸಿಗೆ MLA ಆದ್ರಿ, ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ಪುಣ್ಯ, ನಿಮಗೆ ಗಾಡ್ ಪಾತ್ರಗಳಿದ್ರು, ನಿಮ್ಮನ್ನು ಮೇಲೆ ಎತ್ಕೊಂಡ್ಬಂದ್ರು ಸ್ವಾಮಿ. ನಮ್ಗೆ ಯಾರೂ ಇಲ್ಲ, ನಾವು ಅಸ್ಪೃಶ್ಯರು. ಅದು ಇಲ್ಲಿ ಯಾರ ಗಾಡ್ ಫಾದರ್ಸ್ಗಳಿರಬೇಕು, ಇಲ್ಲ ತಲೆ ಹೊಡೆದು ಹಣ ಸಂಪಾದನೆ ಮಾಡಿರಬೇಕು, ಇಲ್ಲ ಬೇರೆ ಥರದ್ದು ಏನಾದ್ರು ಕಲ್ತಿರ್ಬೇಕು. ನಮ್ಗೆ ಯೋಗ್ಯತೆ ಇಲ್ಲ ಅಂತ ನಮ್ಗೆ ಅರ್ಥ ಆಯ್ತು ಅಷ್ಟೇ. ಯೋಗ್ಯತೆ ಇದ್ರೆ ನಮಗೆ ಗುರ್ಸರಿದ್ರೆ ಗುರ್ಸರು. ಖಾಲಿ ಇರೋ 1 ಸ್ಥಾನದ ಮೇಲೆ ಹಲವರ ಕಣ್ಣು. 20 ಸ್ಥಾನಗಳ ಪೈಕಿ ಕೊನೆ ಕ್ಷಣದಲ್ಲಿ ಗಾಯತ್ರಿ ಶಾಂತೇಗೌಡ ಅವರನ್ನ ಪ್ರಮಾಣ ವಚನ ಸ್ವೀಕರಿಸದಂತೆ ತಡೆಯಲಾಗಿತ್ತು. ಇದರಿಂದಾಗಿ ಖಾಲಿ ಉಳಿದಿರೋ 1 ಸ್ಥಾನಕ್ಕಾಗಿ ಈಗ ಭಾರೀ ಪೈಪೋಟಿ ಶುರುವಾಗಿದೆ. ಪರಿಷತ್ ಸದಸ್ಯೆ ಆರತಿ ಕೃಷ್ಣ, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಮಧ್ಯೆ ಪೈಪೋಟಿ ನಡೆಯುತ್ತಿದೆ. ಅಲ್ಲದೆ ರೇಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಗಾಯತ್ರಿ ಶಾಂತೇಗೌಡ, ಉಮಾಶ್ರೀ, ಅನ್ನಪೂರ್ಣ ತುಕಾರಾಂ ಕೂಡ ಇದ್ದಾರೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಪಟ್ಟು ಹಾಕಿದ್ದಾರೆ. ಯಾಕೆ ಹೀಗೆ ಮಾಡಿದ್ರೆ? ಎಲ್ಲ ನುರಿತ ನಾಯಕರುಗಳೇ ಇದ್ರು, ಸರಿಯಲ್ಲ. ನಮ್ಗೆ ತುಂಬಾ ಬೇಸರ ಆಗಿದೆ. ಮತ್ತೆ ಗೆದ್ದಂತ ಚುನಾಯಿತ 6 ಜನ ಮಹಿಳೆಯರೇನಿದ್ರು ಅವರಿಗೆ ಒಂದು ಇನ್ಸಲ್ಟ್ ಮಾಡ್ದಂಗೆ ಆಗಿದೆ. ಅವ್ರಿಗೆ ಯೋಗ್ಯತೆ ಇಲ್ವಾ? ಅವ್ರಿಗೆ ವಿಚಾರವಂತಿಕೆ ಇಲ್ವಾ? ಕೊನೆ ಗಳಿಗೆಯಲ್ಲಿ ಗಾಯತ್ರಿ ಶಾಂತೇಗೌಡರ ಹೆಸರನ್ನ ಅಲ್ಲಿ ಸಂಪುಟ ಪಟ್ಟಿಯಲ್ಲಿ ಕಳಿಸಿದರೆ ಅದು ಸರಿನಾ? ನಡವಳಿಕೆ ತಪ್ಪಾಗಿದೆ. ಅದನ್ನ ಮುಂದಾದ್ರೂ ಸರಿ ಮಾಡ್ಬೇಕನ್ನೋದು ನನ್ನ ಒಂದು ಇದು. PM ಹತ್ರ ಮನವರಿಕೆ ಖಂಡಿತ ಮಾಡ್ಕೊಂಡಿದ್ದೀನಿ, ಹೇಳಿದ್ದೀನಿ. ಅಂದರೆ ಅವರಿಗೆ ವಾಸ್ತವಾಂಶ ಏನಿದೆ ಅಂತ ನಾನು ಚರ್ಚೆ ಮಾಡಿದ್ದೀನಿ, ಹೇಳಿದ್ದೀನಿ. ಅಂದರೆ ಮಹಿಳೆಯರಿಗೆ ನಾವು ಇನ್ನೂ ಹೆಚ್ಚಿನ ಪ್ರಾತಿನಿಧ್ಯ ಕೊಡಬೇಕಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಎಲ್ಲೋ ಒಂದು ಕಡೆ ಯಾವತ್ತೂ ಪ್ರಶ್ನೆ ಬರುತ್ತೆ, ಮಹಿಳೆಯರ ಬಗ್ಗೆ ಬಂದಾಗ ಮಾತ್ರ ಪ್ರಶ್ನೆ ಬರುತ್ತೆ, ನೆಕ್ಸ್ಟ್ ಗೆಲ್ಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ, ಅವ್ರು ಗೆಲ್ತಾರೋ ಇಲ್ವೋ ಅಂತ. ನಿಜವಾಗ್ಲೂ ನಮ್ಮ ಜಿಲ್ಲೆಗೆ ಒಂದು ಮಟ್ಟಕ್ಕೆ ಅನ್ಯಾಯ ಆಗಿದೆ ಅಂತ ನಾನು ಅನ್ಕೊಂತೀನಿ. ಯಾಕಂದರೆ 5 ಕ್ಷೇತ್ರಗಳನ್ನ ಗೆದ್ಕೊಂಡು ಬಂದಿರೋದು ಎಷ್ಟು 30 ವರ್ಷ ಆದಮೇಲೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ನಾವು ಮಹಿಳಾ
ಅದರಲ್ಲಿ ಕೇಳಿದ್ದೀವಿ ನಾವು ಕೂಡ ಆಕಾಂಕ್ಷ ಇದ್ದೀವಿ. ಈಗ ನಮ್ಗೆ ಮೊದಲೇ ಇದರಲ್ಲಿ ಆಗ್ಲಿಲ್ಲ, ಅದಕ್ಕೆ ಈಗಾದ್ರೂ ಅವಕಾಶ ಮಾಡ್ಕೊಡ್ರಿ. ಯಾಕಂದ್ರೆ ತುಕಾರಾಮ್ ಅವ್ರ ಪಕ್ಷಕ್ಕೆ ಮಾಡಿದಂತ ತ್ಯಾಗ ಮತ್ತು ಅವರ ಪಕ್ಷಕ್ಕೆ ನಿಷ್ಠೆ ಇರ್ತಕ್ಕಂಥದ್ದು ಮತ್ತು ಪಕ್ಷ ವಹಿಸಿದಂತ ಎಲ್ಲ ಜವಾಬ್ದಾರಿಗಳನ್ನ ಅವರು ಪ್ರಾಮಾಣಿಕವಾಗಿ ನಿರ್ವಹಿಸಿರ್ತಕ್ಕಂಥ ಒಂದು ಆಧಾರದ ಮೇಲೆ ನಾವು ಇವತ್ತು ಸಚಿವ ಸ್ಥಾನವನ್ನು ಮನವಿ ಮಾಡ್ಕೊಂಡಿದ್ವಿ. ಹೈಕಮಾಂಡ್ ಬಿಟ್ಟು ವಿಚಾರ ಮಹಿಳೆಯರಿಗೆ ಇವತ್ತು ಸ್ಥಾನಮಾನ ಕೊಟ್ಟಿಲ್ಲ, ನಾವು ಆ ಆಧಾರದ ಮೇಲೆ ಕೇಳಿದ್ವಿ. ಇಲ್ಲಿ ಮಹಿಳೆಯರಿಗೆ ಯಾವ ಓಟ ಅಂತೇಳಿ ಬರಲ್ಲ, ಒಟ್ಟು ಒಬ್ಬ ಮಹಿಳೆಗೆ ಅಥವಾ ಇಬ್ಬರು ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಅನ್ನೋದು ಇದೆ. ಅದರ ಆಧಾರದ ಮೇಲೆ ಮೊದಲಿಂದನೂ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನಗೆ ಅವಕಾಶ ಕೊಡಿ ಮಂತ್ರಿ ಸ್ಥಾನಕ್ಕೆ ಅಂತ ಕೇಳ್ಕೊಂಡದ್ದು ಹೌದಲ್ವಾ? ಬಂಡಾಯ ನಾಯಕರಿಗೆ ಹೈ ವಾರ್ನಿಂಗ್. ಯಾರೇ ರಾಜೀನಾಮೆ ಕೊಟ್ಟರೂ ಸ್ವೀಕರಿಸಿ. ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ಹೋರಾಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಸಿಎಂ ಕೂಡ ಆಕಾಂಕ್ಷಿಗಳನ್ನ ಸಮಾಧಾನಪಡಿಸೋ ಸರ್ಕಸ್ ಮಾಡುತ್ತಿದ್ದಾರೆ. ಜೊತೆಗೆ ಈಗಾಗಲೇ ಸಚಿವರಾಗಿರೋರು ಅಸಮಾಧಾನಿತರನ್ನ ಭೇಟಿಯಾಗಿ ಸಂತೈಸುತ್ತಿದ್ದಾರೆ ಕೂಡ. ಇಷ್ಟೆಲ್ಲ ಆದರೂ ಹೈಕಮಾಂಡ್ ಗಮನ ಸೆಳೆಯಲು ಕೆಲವರು ಯತ್ನಿಸುತ್ತಿದ್ದಾರೆ. ಈ ಮಧ್ಯೆ ಹೈಕಮಾಂಡ್ ನಾಯಕರ ಆದೇಶಕ್ಕೆ ಪ್ರತಿಯಾಡೋ ನಾಯಕರು ಯಾರೇ ರಾಜೀನಾಮೆ ಕೊಟ್ಟರು ಅದನ್ನ ಸ್ವೀಕರಿಸಿ ಅಂತ ಹೈಕಮಾಂಡ್ ಆದೇಶ ನೀಡಿದೆಯಂತೆ. ಹೀಗಾಗಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಬಂಡಾಯದ ಬಾವುಟ ಹಾರಿಸಿರೋ ನಾಯಕರಿಗೆ ಖಡಕ್ ಸಂದೇಶ ರವಾನಿಸಿದ್ದಾರೆ. ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ರಾಜೀನಾಮೆ ಕೊಡೋರ ಬಗ್ಗೆ ಯಾರು ತಡೆಯಕ್ಕಾಗಲ್ಲ. ಪಾರ್ಟಿ ಬೇಕು, ಅವ್ರಿಗೂ ಭವಿಷ್ಯ ಬೇಕು ಅಂತಂದ್ರೆ ಪಕ್ಷ ಇದ್ರೆ ಇದು. ನನಗೆ ರಾಜೀನಾಮೆ ಕೊಡ್ಬೋದೈತಲ್ಲ, ನಾನು ಧರ್ಮಸಿಂಗ್ ಕಾಲದಲ್ಲಿ ಬೇರೆ ಕಾಲ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಎಲ್ಲ ನನ್ನ ಮಂತ್ರಿಗೆ ತಪ್ಪಿಸ್ತಾರಾದಾಗ ನಾನು ಪರಮೇಶ್ವರ್ ಇಬ್ರು ತಾಳ್ಮೆಯಿಂದ ಇರ್ಲಿಲ್ವಾ? ನಿನ್ನೆ ಯಾರು ಹೇಳಿಲ್ವಾ? ನಾನು ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಬಂಗಾರಪ್ಪನವ್ರಿಗೆ ಕೊಟ್ಟಿರ್ಲಿಲ್ಲ, ಖರ್ಗೆ ಸಾಹೇಬ್ರಿಗೆ ಕೊಟ್ಟಿರಲಿಲ್ಲ, ಧರ್ಮಸಿಂಗ್ಗೆ ಕೊಟ್ಟಿರಲಿಲ್ಲ, ಅವರೆಲ್ಲ ಚೀಫ್ ಮಿನಿಸ್ಟರ್ಗಳಾಗಲಿಲ್ವಾ? ಇವೆಲ್ಲ ಪೇಷನ್ಸ್ ಇಂದ ಈ ಸಂದರ್ಭದಲ್ಲಿ ಇರಬೇಕಾಗ್ತದೆ. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ಟರೆ ವಿತಿನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಮುಖ್ಯಮಂತ್ರಿಗಳು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು, ಅವರು ರಾಜೀನಾಮೆ ಅವ್ರ ಸರ್ಕಾರದಲ್ಲಿ ಯಾರಾದರೂ ಹೋಗಿ ಕೊಟ್ಟರೆ ಅವ್ರು ರಾಜೀನಾಮೆ ಅಂಗೀಕಾರ ಮಾಡ್ತಾರೆ. ಪಕ್ಷದಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ನನ್ನ ಹತ್ರ ರಾಜೀನಾಮೆ ತೆಗೆದುಕೊಂಡು ಬಂದರೆ ಅವ್ರನ್ನ ನಾನು ಸಮಜಾಯಿಸಿ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹೈಕಮಾಂಡ್ ಎಲ್ಲ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರಿಗೂ ಮಾತಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಮಾತಾಡಿದ್ದಾರೆ, ಕೆಲವು ಹಿರಿಯ ಸಚಿವರಿಗೂ ಮಾತಾಡಿದ್ದಾರೆ. ನಾನು ಅಲ್ಲೇ ಇದ್ದೆ, ನನ್ನ ಹತ್ರನೂ ಮಾತಾಡಿದ್ದಾರೆ. ಎಲ್ಲರ ಹತ್ರನೂ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿರೋದು. ಎಲ್ರಿಗೂ ಸಮಾಧಾನ ಮಾಡೋಕ್ಕಾಗಲ್ಲ, ಬಟ್ ಎಲ್ರಿಗೂ ಸಹ ನಾವು ಶಾಂತಿ ಮಾಡ್ತೀವಿ. ಅವ್ರಿಗೇನು ಅಸಮಾಧಾನ ಇಲ್ಲ, ಯಾವ ಹಿರಿಯರನ್ನು ಕಡೆಗಣಿಸಿಲ್ಲ. ಇವಾಗ ಒಂದು ಸರ್ಕಾರ ಮಾಡಿದಾಗ, ಒಂದು ಸಂಪುಟ ಅಂತ ರಚನೆ ಆದಾಗ ಕಿರಿಯರನ್ನ ಎಲ್ಲರನ್ನೂ ಸೇರಿಸಿ ಸಂಪುಟ ಮಾಡ್ತಾರೆ ಅಲ್ವಾ? ಬರೀ ಹಿರಿಯರ ಅಥವಾ ಬರೀ ಕಿರಿಯರು ಎಲ್ಲರೂ ಬರೀ ಹಿರಿಯರು ಮಾತ್ರ ಅಥವಾ ಬರೀ ಕಿರಿಯರು ಮಾತ್ರ ಮಾಡೋದಿಲ್ಲ, ಇಬ್ಬರೂ ಸೇರಿಸಿ ಒಂದು ಸಂಪುಟ ಮಾಡ್ತಾರೆ. ಹಾಗಾದಾಗ ಕೆಲವರು ಕೈ ಬಿಡೋದು ಸಹಜ ಇರುತ್ತೆ. ಸೊ ಹಾಗಾಗಿ ಅಂಥ ಅಸಮಾಧಾನ ಸಣ್ಣ ಪುಟ್ಟದ ಹಾಗೆ ಆಗುತ್ತೆ. ಒಟ್ಟಾರೆ ಸಂಪುಟ ವಿಸ್ತರಣೆ ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹೈಕಮಾಂಡ್ ಕೂಡ ರಾಜ್ಯದಲ್ಲಿನ ಸ್ಥಿತಿ ಬಗ್ಗೆ ಗಮನಿಸುತ್ತಿದೆ. ಇದಕ್ಕೆಲ್ಲ ಹೈಕಮಾಂಡ್ ಇತಿಶ್ರೀ ಹೇಗೆ ಹಾಡುತ್ತೆ? ಆಕಾಂಕ್ಷಿಗಳು ಸಮಾಧಾನವಾಗ್ತಾರಾ ಅಥವಾ ರಾಜೀನಾಮೆ ನೀಡಿ ಮತ್ತಷ್ಟು ಗೊಂದಲ ಸೃಷ್ಟಿ ಮಾಡುತ್ತಾರಾ ಅನ್ನೋದು ಮುಂದಿರೋ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.